ಹಲೋ ಎವ್ರಿವನ್, ವೆಲ್ಕಮ್ ಟು ಮ್ಯಾಥ್ ಗೀಕ್ಸ್ ವರ್ಲ್ಡ್. ಇವತ್ತಿನ ಸೆಷನಲ್ಲಿ ಮ್ಯಾಟ್ರಿಸೀಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಅಲ್ಲಿರೋ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿ ಕೊಡ್ತಾ ಇದ್ದೀನಿ. ಸೊ ಕ್ವಶನ್ ನಿಮಗೆ ಈ ಥರ ಬರುತ್ತೆ, ಫೈಂಡ್ ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ. ಅಥವಾ ಯು ಮೈಟ್ ಆಲ್ಸೋ ಗೆಟ್ ಕ್ವೆಶನ್ ಲೈಕ್ ದಿಸ್: ಇಫ್ ಎ ಇಸ್ ಈಕ್ವಲ್ ಟು 4, 3, 2, 1, ಫೈಂಡ್ ಎ ಇನ್ವರ್ಸ್. ಸೊ ಎ ಟು ದ ಪವರ್ -1 ಅಂತ ಬಂದರೆ ಎ ಇನ್ವರ್ಸ್ ಅಂತ ಓದ್ಕೋಬೇಕು. ಫೈಂಡ್ ಎ ಇನ್ವರ್ಸ್. ಸೊ ಈ ಥರ ಸಿಂಬಾಲಿಕಲಿ ಆದರೂ ಕೊಡ್ಬೋದು, ಅಥವಾ ಸೆಂಟೆನ್ಸ್ ಅಲ್ಲಾದರೂ ಫೈಂಡ್ ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಕೊಡ್ಬೋದು. ಓಕೆ, ಈಗ ಇಲ್ಲಿ ಬರೇ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ, ಅದನ್ನು ಎ ಅಂತ ಬರ್ಕೊಳ್ಳೋಣ. ಸೊ ಎ ಇಸ್ ಈಕ್ವಲ್ ಟು 4, 3, 2, 1. ಓಕೆ, ಸೊ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ನೆನಪಲ್ಲಿ ಇಟ್ಕೋಬೇಕು. ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಎ. ಸೊ ಡಿಟರ್ಮಿನೆಂಟ್ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ. ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ. ಎರಡನ್ನೂ ಫೈಂಡ್ ಔಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ ಇನ್ವರ್ಸಿನ ವ್ಯಾಲ್ಯೂ ಸಿಗುತ್ತೆ. ಓಕೆ, ಫಸ್ಟ್ ಯಾವಾಗಲೂ ನಾವು ಡಿಟರ್ಮಿನೆಂಟ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಲೆಟ್ ಅಸ್ ಫೈಂಡ್ ದ ಡಿಟರ್ಮಿನೆಂಟ್. ಸೊ ಡಿಟರ್ಮಿನೆಂಟ್ ಆಫ್ ಎ ಅಂತ ಬರ್ಕೊಂಡು ಕೊಟ್ಟಿರೋ ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ ಅಲ್ಲಿ ಬರ್ಕೋಬೇಕು. 4, 3, 2, 1. ಸೊ ಲೈನ್ ಹಾಕೋಬೇಕು. ಡಿಟರ್ಮಿನೆಂಟ್ನ ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು. ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ನ ಮಲ್ಟಿಪ್ಲೈ ಮಾಡಿ 4 ಇಂಟು 1 ಮೈನಸ್ ಸೆಕೆಂಡರಿ ಡಯಾಗ್ನಲ್ ಎಲಿಮೆಂಟ್ಸ್ನ ಮಲ್ಟಿಪ್ಲೈ ಮಾಡಿ 2 ಇಂಟು 3. ಸೊ 4 ಇಂಟು 1 is 4 minus 2 into 3 is 6. 4 ಅಲ್ಲಿ 6 ತೆಗೆದ್ರೆ -2 ಬಂತು. ಸೊ ದಿಸ್ ಇಸ್ ದ ಡಿಟರ್ಮಿನೆಂಟ್. ಓಕೆ, ಸೊ ಈಗ ಈ ಡಿಟರ್ಮಿನೆಂಟ್ ನೀವು ಏನು ನೋಡ್ಕೋಬೇಕು ಅಂತ ಹೇಳಿದ್ರೆ 0 ಆಗಿರಬಾರ್ದು. ಓಕೆ, ಸೊ ಇದನ್ನ ನಾಟ್ ಈಕ್ವಲ್ ಟು 0 ಅಂತ ಬರೆಯೋಣ. 0 ಆಗಬಾರ್ದು. 0 ಆದರೆ ಏನಾಗುತ್ತೆ, ಇನ್ವರ್ಸ್ ಬರೋದಿಲ್ಲ. ಸೊ ಇದು 0 ಆಗಲಿಲ್ಲ ಅಂತ ಹೇಳಿದ್ರೆ ಮಾತ್ರ ನಾವು ಅಡ್ಜಾಯಿಂಟ್ನ ಫೈಂಡ್ ಔಟ್ ಮಾಡ್ತೀವಿ. ಈಗ -2 ಬಂದಿದೆ, ಅದು 0 ಅಲ್ಲ, ಹಾಗಾಗಿ ಅಡ್ಜಾಯಿಂಟ್ನ ಫೈಂಡ್ ಔಟ್ ಮಾಡಬೇಕು. ಅಡ್ಜಾಯಿಂಟ್ನ ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಕೋಫ್ಯಾಕ್ಟರ್ಸ್ನ ಬರ್ಕೋಬೇಕು. C11, C12, C21, C22. ಓಕೆ, ಸೊ ಇದನ್ನು ಬರೆದಾದ್ಮೇಲೆ ಸೈನ್ ಹಾಕ್ಕೋಬೇಕು. ಪ್ಲಸ್ ಮೈನಸ್ ಮೈನಸ್ ಪ್ಲಸ್. ಈ ಸೈನ್ ಯಾವತ್ತಿಗೂ ಸೇಮ್ ಇರುತ್ತೆ, ಚೇಂಜ್ ಆಗೋದಿಲ್ಲ. ಈಗ 1, 1 ಅಂತ ಹೇಳಿದ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್ನ ಬಿಡಬೇಕು. ಸೊ ಮ್ಯಾಟ್ರಿಕ್ಸ್ ಅಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್ನ ಬಿಟ್ಟರೆ ಯಾವ ಸಂಖ್ಯೆ ಉಳಿತು ಅದನ್ನು ಬರೆಯೋದು. 1 ಅಂತ ಉಳ್ಕೊಂಡಿದೆ, ಸೊ ಅದನ್ನು ನಾನು C11 ಕಡೆ 1 ಅಂತ ಬರ್ಕೊತೀನಿ. ನೆಕ್ಸ್ಟ್ C12 ಅಂತ ಇದೆ, ಫಸ್ಟ್ ರೋ ಸೆಕೆಂಡ್ ಕಾಲಮ್ನ ಬಿಡಬೇಕು. ಓಕೆ, ಸೊ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಇದನ್ನು ಬಿಟ್ಟರೆ ನಮಗೆ 2 ಉಳ್ಕೊಂತು. ಸೊ ಐ ವಿಲ್ ರೈಟ್ 2. ನೆಕ್ಸ್ಟ್ 2, 1 ಅಂತ ಹೇಳಿದ್ರೆ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ 2, 1 ಅಂದರೆ ಸೆಕೆಂಡ್ ರೋ ಫಸ್ಟ್ ಕಾಲಮ್. ಸೆಕೆಂಡ್ ರೋ ಫಸ್ಟ್ ಕಾಲಮ್ ಬಿಟ್ಟರೆ 3 ಉಳೀತು, ಸೊ 3 ಅಂತ ಬರ್ಕೋಬೇಕು. ನೆಕ್ಸ್ಟ್ 2, 2 ಅಂತ ಹೇಳಿದ್ರೆ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಓಕೆ, ಸೊ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಬಿಟ್ಟರೆ 4 ಬಂತು, 4 ಬರ್ಕೊಳ್ಳೋದು. 4 ಎಲಿಮೆಂಟ್ಸ್ ಬಂದಾದ್ಮೇಲೆ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ನ ಹಾಕೋಬೇಕು. ಸೊ ಇಲ್ಲಿ ಬರೀತಾ ಇದ್ದೀನಿ, ಅಡ್ಜಾಯಿಂಟ್ ಎ ಅಂತ ಬರ್ಕೊಂಡು 4 ಎಲಿಮೆಂಟ್ಸಿನ ಕೋಫ್ಯಾಕ್ಟರ್ಸ್ನ ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರೀಬೇಕು. ಅಂದರೆ ಇಲ್ಲಿ ಫಸ್ಟ್ 1, -2 ಫಸ್ಟ್ ರೋಲ್ ಬರ್ಕೊಳ್ಳೋದು. ನೆಕ್ಸ್ಟ್ -3, 4ನ ಸೆಕೆಂಡ್ ರೋಲ್ ಬರ್ಕೊಳ್ಳೋದು. ಓಕೆ, ಈ ಮ್ಯಾಟ್ರಿಕ್ಸ್ ಬರೆದು ಟ್ರಾನ್ಸ್ಪೋಸ್ ಅಂತ ಹಾಕೋಬೇಕು. ಸೊ ಟ್ರಾನ್ಸ್ಪೋಸ್ ತಗೊಂಡ್ರೆ ರೋ ಕಾಲಮಲ್ಲಿ ಕನ್ವರ್ಟ್ ಆಗುತ್ತೆ. 1, -2 ರೋ ಇದ್ದದ್ದು ಕಾಲಮ್ ಆಗುತ್ತೆ. 3, -4 ರೋ ಇದ್ದದ್ದು -3, 4 ರೋ ಇದ್ದದ್ದು ಕಾಲಮ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಅಡ್ಜಾಯಿಂಟ್. ಸರಿ, ಈಗ ನಮಗೆ ಡಿಟರ್ಮಿನೆಂಟ್ ಬಂತು, ಅಡ್ಜಾಯಿಂಟ್ ಬಂತು. ಈ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ದೇರ್ ಫೋರ್ ಎ ಇನ್ವರ್ಸ್ ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ, ಸೊ ಡಿಟರ್ಮಿನೆಂಟ್ ಆಫ್ ಎ ಎಷ್ಟು ಬಂದಿದೆ, -2 ಅಂತ ಬರೆಯೋದು. ನೆಕ್ಸ್ಟ್ ಅಡ್ಜಾಯಿಂಟ್ ಆಫ್ ಎ ಬರೀಬೇಕು. ಸೊ ಮ್ಯಾಟ್ರಿಕ್ಸ್ ಬರುತ್ತೆ ಇಲ್ಲಿ 1, -3, -2, 4. ಸೊ ಈ ರೀತಿಯಲ್ಲಿ ನಾವು ಇನ್ವರ್ಸ್ನ ಫೈಂಡ್ ಔಟ್ ಮಾಡ್ಕೋಬೇಕು.
ಸೊ ಇನ್ವರ್ಸ್ ಫೈಂಡ್ ಔಟ್ ಮಾಡುವಾಗ ಈ ಫಾರ್ಮುಲಾ ಇಂಪಾರ್ಟೆಂಟು. ಫಾರ್ಮುಲಾ ಬರೆದಾದ್ಮೇಲೆ ವಿಲ್ ಫೈಂಡ್ ಔಟ್ ಫಸ್ಟ್ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಬರಲಿಲ್ಲ ಅಂತ ಹೇಳಿದ್ರೆ ಕೋಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡಬೇಕು. ಅದಾದ್ಮೇಲೆ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಆಯಿತು. ಓಕೆ, ಲೆಟ್ ಮಿ ಟೇಕ್ ಅನದರ್ ಎಕ್ಸಾಂಪಲ್ ಅಂಡ್ ಎಕ್ಸ್ಪ್ಲೇನ್ ಇಟ್ ಟು ಯು. ಓಕೆ, ಫೈಂಡ್ ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಇನ್ನೊಂದು ಮ್ಯಾಟ್ರಿಕ್ಸ್ ಇದೆ. ಕೊಟ್ಟಿರೋ ಮ್ಯಾಟ್ರಿಕ್ಸ್ನ ಎ ಅಂತ ಬರ್ಕೊಳ್ಳೋಣ. ಎ ಇಸ್ ಈಕ್ವಲ್ ಟು 5 3 1 2. ಓಕೆ, ಡಿಟರ್ಮಿನೆಂಟ್ ವ್ಯಾಲ್ಯೂ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಡಿಟರ್ಮಿನೆಂಟ್ 5 3 1 2. ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ನ ಮಲ್ಟಿಪ್ಲೈ ಮಾಡ್ತೀರಾ. 5 ಇಂಟು 2 ಮೈನಸ್ ಸೆಕೆಂಡರಿ ಡಯಾಗ್ನಲ್ ಎಲಿಮೆಂಟ್ 1 ಇಂಟು 3. 5 ಇಂಟು 2 is 10 ಮೈನಸ್ 1 ಇಂಟು 3 is 3. 10 ಮೈನಸ್ 3 7 ಆಯಿತು. ಅದು 0 ಅಲ್ಲ, ಹಾಗಾಗಿ ನಾವು ಕೋಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡ್ತೀವಿ. C11 C12 C21 C22. ಓಕೆ, ಸೈನ್ ಈಸ್ ಪ್ಲಸ್ ಮೈನಸ್ ಮೈನಸ್ ಪ್ಲಸ್. 1 1 ಅಂತ ಹೇಳಿದ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಡಬೇಕು. 2 ಉಳೀತು, ಅದನ್ನು ಬರೆಯೋದು. ಓಕೆ, ನೆಕ್ಸ್ಟ್ 1 2 ಅಂತ ಹೇಳಿದ್ರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಸೊ ಫಸ್ಟ್ ರೋ ಸೆಕೆಂಡ್ ಕಾಲಮ್ 1 ಉಳೀತು, ಅದನ್ನು ಬರೆಯೋದು. ನೆಕ್ಸ್ಟ್ 2 1 ಅಂತ ಇದೆ. 2 1 ಅಂದರೆ ಸೆಕೆಂಡ್ ರೋ ಫಸ್ಟ್ ಕಾಲಮ್ 3 ಬಂತು, ಅದನ್ನು ಬರೆಯೋದು. 2 2 ಅಂತ ಹೇಳಿದ್ರೆ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 5 ಬಂತು, ಅದನ್ನು ಬರೆಯೋದು. ಓಕೆ, ಸೊ 4 ಕೋಫ್ಯಾಕ್ಟರ್ಸ್ ಬಂದಾದ್ಮೇಲೆ ರೈಟ್ ಹಿಯರ್ ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು ಬಂದಿರೋ 4 ಕೋಫ್ಯಾಕ್ಟರ್ಸ್ನ ಮ್ಯಾಟ್ರಿಕ್ಸ್ ಅಲ್ಲಿ ಬರ್ಕೋಬೇಕು. 2 ಮೈನಸ್ 1 ಮೈನಸ್ 3 5. ಅದರ ಟ್ರಾನ್ಸ್ಪೋಸ್ ತಗೊಳ್ಳೋಣ. 2 ಮೈನಸ್ 1 ಮೈನಸ್ 3 5. ಓಕೆ, ಇದು ಅಡ್ಜಾಯಿಂಟ್ ಆಯಿತು. ಈಗ ನಮಗೆ ಗೊತ್ತಿದೆ ಎ ಇನ್ವರ್ಸಿನ ಫಾರ್ಮುಲಾ 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಸೊ ಡಿಟರ್ಮಿನೆಂಟ್ ಆಫ್ ಎ ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಎಷ್ಟು ಬಂದಿದೆ? 7 ಅಂತ ಬಂದಿದೆ, ಹೌದಾ? ಸೊ ಇಲ್ಲಿ 7 ಅಂತ ಬಂದಿದೆ, ಅದನ್ನು ಬರ್ಕೊಳ್ಳೋದು 1/7 ಇಂಟು ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ, ಅದನ್ನು ಬರ್ಕೊಳ್ಳೋದು +2 ಮೈನಸ್ 3 ಮೈನಸ್ 1 5. ಓಕೆ, ಈ ರೀತಿಯಲ್ಲಿ ನಾವು ಇನ್ವರ್ಸ್ನ ಫೈಂಡ್ ಔಟ್ ಮಾಡ್ಬೋದು. ಹೋಪ್ ನಿಮಗೆ ಗೊತ್ತಾಗಿದೆ ಯಾವ ಥರ ಮಾಡಬೇಕು ಅಂತ. ಸಿಂಪಲ್ ಮೆಥಡ್ ಇದೆ. ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ, ಕೋಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿ, ಅಡ್ಜಾಯಿಂಟ್ನ ಬರೆದು ಇನ್ವರ್ಸಿನ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಆಯಿತು. ಓಕೆ.